ಇವತ್ತು ಆ ಶಿಕ್ಷಕರಿಗೆ ಇವತ್ತು ಸನ್ಮಾನ ಆಗ್ತದೆ, ಒಂದು ಜೋರಾಗಿ ಚಪ್ಪಾಳೆ ಬರಬೇಕು. ರಾಜ್ಯದಲ್ಲಿ ರೇಣುಕಾಸ್ವಾಮಿ ಅಂತ ಒಬ್ಬ ವ್ಯಕ್ತಿಯ ಒಂದು ಮರಣ ಆಗ್ತದೆ. ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಹಣದ ಸಹಾಯ ಮಾಡಿ ಧೈರ್ಯ ತುಂಬುವಂಥದ್ದು ಮತ್ತು ಕೋರಮಂಗಲದಲ್ಲಿ ಒಂದು ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಹಾಕಿ ಮುಚ್ಚಿಟ್ಟಂಥ ತಾಯಿಯ ಮೇಲೆ ಒಂದು ಸರ್ಕಾರದಿಂದ ಪೊಲೀಸರಿಂದ ಕ್ರಮ ಜರುಗಿಸುವಂಥ ಒಂದು ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ತೀರಾ ಬಡವರು ಯಾರಿದ್ದಾರೆ ಅವರಿಗೆ ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಬಾಬಾ ಸಾಹೇಬರ ಆಶೀರ್ವಾದ, ಬುದ್ಧನ ಆಶೀರ್ವಾದ, ಅಂಬೇಡ್ಕರ್ ಅವರ ಆಶೀರ್ವಾದ, ವಿಷ್ಣುವರ್ಧನ್ ಅವರ ಆಶೀರ್ವಾದ, ಧ್ರುವ ಸರ್ಜಾ ಅವರ ಆಶೀರ್ವಾದ ಅವರಿಗೆ ಇರಲಿ. ಧ್ರುವ ಸರ್ಜಾ ಅವರ ಅನುಮತಿ ಮೇರೆಗೆ, ಆದೇಶದ ಮೇರೆಗೆ ನಡೆಸ್ತಾ ಇದ್ದಾರೆ. ಈ ಒಂದು ಕೆಲಸ ಇಡೀ ರಾಜ್ಯಕ್ಕೆ ಪಸರಿಸಲಿ. ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಒಂದು ಕಾರ್ಯ, ಇದೊಂದು ಕೆಲಸ, ಈ ಥರ ಒಂದು ಸಹಾಯ, ಅದೊಂದು ಉಪಕಾರ ಅಥವಾ ಜವಾಬ್ದಾರಿ ಎಲ್ರಿಗೂ ಸಿಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಸಹೋದರ ಮಹಾದ್ರ ಅವರು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೂ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಅವರು ಮತ್ತು ಅವರ ತಂಡದವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ವತಿಯಿಂದ ಅತಿ ಬೆಲೆಯ ಒಂದು ಶಿಡ್ಲಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ವಿ. ಏನಿವತ್ತು ಅತಿ ಬೆಲೆ ಶಿಡ್ಲಬಸಪ್ಪದಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಿರ್ಬೋದು. ಲ್ಯಾಪ್ಟಾಪ್ ಬಂದು SSLCಯಲ್ಲಿ ಪ್ರಥಮ ಬಂದ ವಿದ್ಯಾರ್ಥಿ ಒಬ್ಬರಿಗೆ ಮಾತ್ರ ನಾವು ಲ್ಯಾಪ್ಟಾಪ್ ಕೊಟ್ಟಿರೋದು. ಅದು ಬಿಟ್ಟು ಇವತ್ತು LKG ಮಕ್ಕಳಿಗೆ ಸರಿಸುಮಾರು ಒಂದು 100ರಿಂದ 200 ಬ್ಯಾಗ್ಗಳನ್ನು ಕೊಟ್ಟಿದ್ದೀವಿ. ಹತ್ತತ್ರ ಒಂದು 405,000 ನೋಟ್ಬುಕ್ಗಳನ್ನು ಕೊಟ್ಟಿದ್ದೀವಿ. ಪರೀಕ್ಷೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ. ಎಕ್ಸಾಮ್ ಪ್ಯಾಡ್ಗಳಾಗಿರ್ಬೋದು, ಜಾಮಿಟ್ರಿ ಬಾಕ್ಸ್ಗಳಾಗಿರ್ಬೋದು. ಅದಾದಮೇಲೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾಭ್ಯಾಸ ಹೆಂಗೋ ಅನ್ನದಾನನೂ ಹೌದು. ಅದೇ ರೀತಿ ಇವತ್ತು ಮಧ್ಯಾಹ್ನ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಸಹ ಇವತ್ತು ಶಿಡ್ಲಬಸಪ್ಪ ಒಂದು ಕಲ್ಯಾಣ ಮಂಟಪದಲ್ಲಿ ನಾವು ಮಾಡಿದ್ವಿ. ಕಾರ್ಯಕ್ರಮ ಅಂತೂ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿದೆ. ಆ ಒಂದು ಯಶಸ್ಸಿಗೆ ಕಾರಣ ಈ ನನ್ನೆಲ್ಲ ಸ್ನೇಹಿತರುಗಳು, ಧ್ರುವಣ್ಣ ಅಭಿಮಾನಿಗಳು. ನಾವು ಸಾಕಷ್ಟು ಕಡೆ ನೋಡಿರ್ತೀರಿ, ಅಭಿಮಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಕ್ತಪಡಿಸ್ತಾ ಇರ್ತಾರೆ. ನನ್ನ ಅಭಿಮಾನ ಇದು. ಧ್ರುವಣ್ಣನ ಹೆಸರು ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕು ಅನ್ನೋದು ಒಂದು ನನ್ನ ಅಭಿಮಾನ. ಈ ಸರ್ಕಾರಿ ಮಕ್ಕಳಿಗೆ ಏನು ಕೆಲಸ ಮಾಡ್ತಾಯಿದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಬಿಟ್ಟು ಜಿಲ್ಲೆನೂ ಬಿಟ್ಟು ರಾಜ್ಯ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ವಾಹಿನಿ ಮುಖಾಂತರ ಹೇಳ್ತೀನಿ.